ನಮಸ್ಕಾರ ಎಲ್ರಿಗೂ, ನಾನು ರಮ್ಯ ಜಗತ್ ಮೈಸೂರು. ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬೆಳಗ್ಗೆ ಹಾಕಿದಂಥ ವಿಡಿಯೋಗೆ ಸಾಕಷ್ಟು ಜನ ಕಮೆಂಟನ್ನು ಮಾಡಿದ್ದೀರಾ. ಪ್ರತಿಯೊಬ್ಬರಿಗೂ ಅಲ್ಲಿ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಸ್ವರ್ಣ ಗೌರಿ ಸಿರಿತನವನ್ನು ತರಲಿ, ಎಲ್ಲರೂ ಭಾಳ ಚೆನ್ನಾಗಿರಲಿ, ನೀವು ಅಂದ್ಕೊಂಡಿರುವಂತಹ ಎಲ್ಲ ಕನಸುಗಳು ನನಸಾಗಲಿ ಅಂತ ಹಾರೈಸ್ತೀನಿ. ಇನ್ನು ಇವತ್ತಿನ ಮುಖ್ಯ ವಿಚಾರಕ್ಕೆ ಬರೋದಾದರೆ, ಯಾರೆಲ್ಲ ರೇಷನ್ ಕಾರ್ಡ್ ಮೂಲಕ ಅಕ್ಕಿಯನ್ನು ತಗೋತಾ ಇದ್ರು ಅಂಥವರಿಗೆ ಒಂದು ಬಹುಮುಖ್ಯವಾದಂತಹ ಅಪ್ಡೇಟ್ ಇದೆ. ಹೌದು, ಇಷ್ಟು ದಿನಗಳ ಕಾಲ 5 kg ಅಕ್ಕಿಯನ್ನು ತಗೋತಾ ಇದ್ರಿ. ಕಳೆದ ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿಗಳ ಪ್ರಕಾರ, ಅಂದರೆ ಏನು ಅವರು ಗ್ಯಾರಂಟಿಯನ್ನು ಘೋಷಣೆ ಮಾಡಿದರು ಆ ಪ್ರಕಾರ ಇನ್ನೂ 5 kg ಅಕ್ಕಿಯನ್ನು ಕೊಡ್ತೀವಿ, ಅಂದರೆ ಟೋಟಲ್ ಅನ್ನಭಾಗ್ಯ ಯೋಜನೆ ಮೂಲಕ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಅಂದ್ಬಿಟ್ಟು ಘೋಷಣೆಯನ್ನು ಮಾಡಿದರು. ಆದರೆ ಅಕ್ಕಿ ಶಾರ್ಟೇಜ್ ಆಗಿದ್ದರಿಂದ ಕೇಂದ್ರ ಸರ್ಕಾರ ತನ್ನ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳಿದ ಕಾರಣ ಅಕ್ಕಿ ಬದಲಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ 170 ರೂಪಾಯಿ, 34 ರೂಪಾಯಿ 1 kgಗೆ ಅನ್ನೋ ರೀತಿಯಲ್ಲಿ 170 ರೂಪಾಯಿ ಹಣವನ್ನು ಅಕೌಂಟಿಗೆ ಹಾಕ್ತಾ ಬರ್ತಾ ಇತ್ತು. ಆದರೆ ಕಳೆದ 2 ವಾರಗಳ ಹಿಂದೆ ಈ 5 kg ಅಕ್ಕಿ ಬದಲಿಗೆ ಏನು 170 ರೂಪಾಯಿ ಹಣವನ್ನು ಕೊಡ್ತಾಯಿದ್ರು ಅದನ್ನು ಕ್ಯಾನ್ಸಲ್ ಮಾಡಿ ಅದರ ಬದಲಿಗೆ ದಿನಸಿ ಕಿಟ್ಟನ್ನು ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಆಹಾರ ಇಲಾಖೆ ಬಂದಿತ್ತು. ಹೌದು, ದಿನಸಿ ಕಿಟ್ನಲ್ಲಿ 4 ಜನ ಇರುವಂತಹ ಕುಟುಂಬಕ್ಕೆ 2 kg ತೊಗರಿಬೇಳೆ, 1 kg ಸಕ್ಕರೆ, 1 ಲೀಟರ್ ತಾಳೆ ಎಣ್ಣೆ, ಹಾಗೆ 1 kg ಅಯೋಡೈಸ್ಡ್ ಉಪ್ಪನ್ನು ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದರು. ಈ ಬಗ್ಗೆ ಆಹಾರ ಇಲಾಖೆ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿ ಸಚಿವ ಸಂಪುಟಕ್ಕೆ ಅನುಮೋದನೆಗೆ ಅಂತ ಅಂದ್ಬಿಟ್ಟು ಕಳಿಸಿತ್ತು. ಆದರೆ ಈಗ ಸಚಿವ ಸಂಪುಟ ಆ ಒಂದು ಪ್ರಸ್ತಾವನೆಯನ್ನು, ಅಂದರೆ ಆಹಾರ ಇಲಾಖೆ ಸಿದ್ಧಪಡಿಸಿ ಕಳಿಸಿದಂತಹ ದಿನಸಿ ಕಿಟ್ ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡಿದೆ. ಹೌದು, ಇದೆಲ್ಲವೂ ಸರಿಯಾಗಿದ್ದರೆ ಈ ಅಕ್ಟೋಬರ್ 1ರಿಂದ ಈ ಒಂದು ದಿನಸಿ ಕಿಟ್ ಯೋಜನೆ ಜಾರಿಗೆ ಬರಬೇಕಾಗಿತ್ತು. ಹಣದ ಬದಲಾಗಿ ದಿನಸಿ ಕಿಟ್ಟನ್ನು ಕೊಡಬೇಕಾಗಿತ್ತು. ಜನರು ಕೂಡ ದಿನಸಿ ಕಿಟ್ಟೇ ಕೊಡಲಿ ಅಂತ ಅಂದ್ಬಿಟ್ಟು ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಯಾಕಂದರೆ ಹಣ ಹಾಕಿದ್ರೆ ಹಣ ಖರ್ಚಾಗ್ಬಿಡುತ್ತೆ, ಸೊ ಅದ್ರ ಬದಲಾಗಿ ಅಕ್ಕಿನಾದರೂ ಕೊಡಲಿ ಅಥವಾ ದಿನಸಿ ಕಿಟ್ಟಾದರೂ ಕೊಡಲಿ ಅಂತ ಅಂದ್ಬಿಟ್ಟು ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ ಇವಾಗ ಆ ಒಂದು ಏನು ಪ್ರಸ್ತಾವನೆ ಇತ್ತು ದಿನಸಿ ಕಿಟ್ಟು, ಅದನ್ನು ತಿರಸ್ಕಾರ ಮಾಡಿದ್ದಾರೆ ಸಚಿವ ಸಂಪುಟ. ಅಧಿಕೃತವಾಗಿ ಈ ಬಗ್ಗೆ ಸಚಿವರಾದಂತಹ HK ಪಾಟೀಲ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಏನು ಈ ದಿನಸಿ ಕಿಟ್ಟನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ರು, ತೊಗರಿಬೇಳೆ, ಸಕ್ಕರೆ, ಎಣ್ಣೆ ಹಾಗೆ ಉಪ್ಪನ್ನು ಅದನ್ನು ಕೊಡೋದಿಲ್ಲ, ಅದರ ಬದಲಾಗಿ 170 ರೂಪಾಯಿ ಹಣವನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ. ಸೊ ಅಕ್ಟೋಬರ್ 1ರಿಂದ ಏನು ಜಾರಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಈ ಹಿಂದೆ ವಿಡಿಯೋದಲ್ಲಿ ತಿಳಿಸಿದ್ದೆ. ಆಹಾರ ಇಲಾಖೆಯಿಂದನೇ ಪ್ರಸ್ತಾವನೆ ಬಂದಂತಹ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಅದು ಜಾರಿಗೆ ಬರ್ತಾ ಇಲ್ಲ, ಏನು 170 ರೂಪಾಯಿ ಇತ್ತು ಅದೇ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಇದಕ್ಕೂ ಮೀರಿ ಇನ್ನೊಂದು ವಿಚಾರ ಅಂದರೆ, ಕೇಂದ್ರ ಸರ್ಕಾರ ಇವಾಗ ಅಕ್ಕಿ ಕೊಡೋದಕ್ಕೆ ರೆಡಿಯಾಗಿದೆ. ಅಂದರೆ ಏನು ಕಳೆದ ವರ್ಷ ಸ್ಟಾಕ್ ಇಲ್ಲ ಅಂತ ಹೇಳಿತ್ತು, ಈ ವರ್ಷ 28 ರೂಪಾಯಿಗೆ 1 kg ಅಕ್ಕಿಯನ್ನು ಕೊಡ್ತೀವಿ, ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ತಗೋತಾ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನು ತಿಳಿಸಿತ್ತು. ಆ ಬಗ್ಗೆ ಕೂಡ ಸಚಿವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನಕ್ಕೆ ಕೇಂದ್ರ ಸರ್ಕಾರದಿಂದ ಈ ಸತಿ ಅಕ್ಕಿಯನ್ನು ತಗೋತಾ ಇಲ್ಲ ಅಂತಂದರೆ, ಅಕ್ಕಿ ಬದಲಾಗಿ ಯಾಕೆ ಹಣವನ್ನೇ ಕೊಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಪ್ರಶ್ನೆ ಕೇಳಿದ್ದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಭಾಗದವರಿಗೆ ಗೋಧಿ, ಜೋಳ ತಿನ್ನುವಂತಹ ಅಭ್ಯಾಸ ಇದೆ. ಈ ರೀತಿ ಒಂದೊಂದು ಭಾಗದವ್ರಿಗೆ ಒಂದೊಂದು ಹವ್ಯಾಸ ಇದೆ. ತಿಂಗಳಿಗೆ ಒಬ್ಬ ಸದಸ್ಯರಿಗೆ 5 kg ಅಕ್ಕಿ ಸಾಕಾಗುತ್ತೆ. ಉಳಿದ ಹಣದಲ್ಲಿ ಅವರು ಬೇರೆ ಧಾನ್ಯ, ಅವ್ರಿಗೇನು ಇಷ್ಟನೋ ಆ ಧಾನ್ಯ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಅಥವಾ ಎಣ್ಣೆಯನ್ನು ಖರೀದಿಸ್ಬೋದು ಅಂತ ಅಂದ್ಬಿಟ್ಟು ಅದೇ ಕಾರಣಕ್ಕೋಸ್ಕರ ನಾವು 170 ರೂಪಾಯಿ ಹಣವನ್ನೇ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಅಕ್ಕಿಯನ್ನು ಕೇಂದ್ರ ಸರ್ಕಾರದಿಂದ ತಗೋತಾ ಇಲ್ಲ, ಅದಕ್ಕೋಸ್ಕರ ಹಣ ಕೊಡೋದನ್ನೇ ಮುಂದುವರಿಸ್ತಾ ಇದೀವಿ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದು, ಒಬ್ಬ ವ್ಯಕ್ತಿಗೆ 5 kg ಅಕ್ಕಿ ಸಾಕಾಗ್ಬೋದು. ಇನ್ನು 5 kg ಅಕ್ಕಿ ಬದಲಿಗೆ ಏನು ಹಣವನ್ನು ಕೊಡ್ತಾ ಇದ್ದಾರೆ, ಆ ಹಣದ ಬದಲಾಗಿ ದಿನಸಿ ಕಿಟ್ ಕೊಟ್ಟಿದ್ರೇ ಸಾಕಷ್ಟು ಜನರಿಗೆ ಅದೊಂದು ಹೆಲ್ಪ್ ಆಗ್ತಾಯಿತ್ತು. ಹಣ ಇದ್ದರೆ ಮುಂಚೆನೇ ಹೇಳ್ದಂಗೆ ಅದು ಖರ್ಚಾಗ್ಬಿಡುತ್ತೆ ಅನ್ನೋದೊಂದು ರೀಸನ್ ನಿಜ. ಅದು ಮನೆಯ ಬೇರೆ ಸದಸ್ಯರು ಆ ಹಣವನ್ನು ಡ್ರಾ ಮಾಡ್ಕೊಂಡು ಬೇರೆ ರೀತಿಯಾಗಿ ಖರ್ಚು ಮಾಡ್ಕೊಳ್ಳೋದು ಬದಲು ದಿನಸಿ ಕಿಟ್ಟನ್ನು ಕೊಟ್ಟಿದ್ರೆ ಅದು ಕುಟುಂಬಕ್ಕೇ ಸರಿಯಾಗಿ ಸದುಪಯೋಗ ಆಗ್ತಾಯಿತ್ತು. ಅವಾಗ ಬೇಳೆ ಮಂಡಳಿ ಜೊತೆ ಹಾಗೆಯೇ ಎಣ್ಣೆ ಏನು ಫೆಡರೇಷನ್ಗಳಿರುತ್ತೆ ಎಲ್ಲರ ಜೊತೆ ಕೂಡ ಚರ್ಚೆನೂ ಮಾಡಿದರು. ಜೊತೆಗೆ ಗುಜರಾತಿಂದ ಅಯೋಡೈಸ್ಡ್ ಉಪ್ಪನ್ನು ತಗೊಳ್ಳೋದಕ್ಕೆ ಟೆಂಡರ್ ಅಪ್ಲೈ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ರು. ಬಟ್ ಯಾವ ಕಾರಣಕ್ಕೋಸ್ಕರ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಆ ರೀತಿ ಖರೀದಿ ಮಾಡಿದ್ರೆ ಒಂದು ರೇಷನ್ ಕಾರ್ಡಿಂದ ಆಲ್ಮೋಸ್ಟ್ ಒಂದು 200ರಿಂದ 250 ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಹಣ ಉಳಿತಾಯ ಆಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಕೂಡ ಇತ್ತು. ಆದರೆ ಯಾವ ಕಾರಣಕ್ಕೋಸ್ಕರ ಇದನ್ನು ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಇನ್ನು ಮುಂದೆ ಕೂಡ ನಿಮ್ಮ ಒಂದು ರೇಷನ್ 5 kg ಬದಲಾಗಿ ಹಣವನ್ನೇ ಅವರು ನಿಮ್ಮ ಒಂದು ಖಾತೆಗೆ ಹಾಕ್ತಾರೆ. ಸೊ ಆ ಹಣದಲ್ಲೇ ನಿಮಗೇನು ಐಟಮ್ಗಳು ಬೇಕೋ ಅದನ್ನು ತಗೋಬೋದಾಗಿದೆ. ಇದಿಷ್ಟು ರೇಷನ್ ಕಾರ್ಡ್ ದಿನಸಿ ಕಿಟ್ ಬಗೆಗಿನ ಒಂದು ಅಪ್ಡೇಟ್ ಆಗಿರುತ್ತೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.